ಇದು ಸರ್ಕಾರದ ಜ್ಞಾನದೇವರಿಗೂ ಕೈ ಮುಗಿದು ಒಳಗೆ ಬೈದ್ರಿಗೆ ಏನ್ ತಪ್ಪದ ಹೇಳಿ. ಸರ್ಕಾರ ಎಷ್ಟು ಹೊತ್ತು ಮುಠಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟ್ನ ಒಂದು ಪರಾಕಾಷ್ಠೆಯನ್ನ ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಮತ್ತು ಕುವೆಂಪು ಅವರ ಒಂದು ಇದೆ, ಕುವೆಂಪು ಅವ್ರಿಗೂ ಅಪಮಾನ ಇದೆ. ಕುವೆಂಪು ನಿಮ್ ಪ್ರಕಾರ ಜಾತ್ಯತೀತ ಆಗಿರ್ಲಿಲ್ವಾ? ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತ ಅನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟ ಆಗಿದೆ. ತುಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಬಹುತೇಕ ಇವತ್ತು ವಿಧಾನ ಪರಿಷತ್ ನಾನು ಅದಕ್ಕೆ ಆಲ್ರೆಡಿ ಹೇಳಿದ್ದೀನಿ, ಇವರು ಮೊದಲಿನಿಂದ ಬಂದಾಗಿನ ಅವ್ರಿಗೆ ಬಿಡಬೇಕು, ಅವ್ರಿಗೆ ರಿಲೀಫ್ ಕೊಡಬೇಕು ಅಂತ ಅನ್ನೋದು ಪತ್ರ ವ್ಯವಹಾರಗಳು ನಡೆಸಿದ್ರು, ಮಂತ್ರಿಗಳು ಪತ್ರ ಬರೆದಿದ್ರು, MLA ಪತ್ರ ಬರೆದಿದ್ರು. ಆಸ್ ಯೂಶುವಲ್ ಮತ್ತು ತುಷ್ಟೀಕರಣದ ಒಂದು ರಾಜಕಾರಣದ ದೃಷ್ಟಿಯಿಂದ ಅವ್ರ ಅಮಾಯಕರು, ಅವ್ರು ಬಿಡಬೇಕು. ಅಮಾಯಕರನ್ನು ನೀವ್ಯಾರು ತೀರ್ಮಾನ ಮಾಡೋರು? ಪೊಲೀಸರಂತೂ ಸರ್ಕಾರ ಬಂದಾಗ ಅದೇ ಪೊಲೀಸರೇ ಇಲ್ಲಿದ್ದಂತ ನೀವು ಬಂದ್ಮೇಲೆ ಎಲ್ಲೋ ಒಬ್ಬೊಬ್ಬರನ್ನ CPI ಮತ್ತೊಂದು PI ಬದಲಾವಣೆ ಮಾಡಬಹುದು. ಆದ್ರೆ ಅದೇ ಪೊಲೀಸರು ಅವರೇ ಹಿಡಿದು ಹೊಡೆದಿದ್ದಾರೆ. ಅವತ್ತಿನ ಕಮಿಷನರ್ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಕಮಿಷನರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಏನೋ ಸುದೈವದಿಂದ ಯಾರಿಗೇನೋ ಆಗ್ಲಿಲ್ಲ. ಇವತ್ತು ಅವ್ರನ್ನ ಬಿಡುಗಡೆ ಮಾಡ್ತೀವಿ ಜಾಮೀನಿನ ಮೇಲೆ ಅಂತ ಮೊದಲ ಪತ್ರ ಬರುತ್ತೆ. ನಾನು ಕೋರ್ಟ್ ತೀರ್ಪು ಬಗ್ಗೆ ಹೇಳ್ತಾ ಇಲ್ಲ, ಅದ್ರ ಮೊದಲ ಪತ್ರ ಬರೀತಾರೆ. ಇದರರ್ಥ ಕೋರ್ಟ್ ನಲ್ಲಿ ಇವರು ಸರಿಯಾದ ರೀತಿಯಲ್ಲಿ ಆರ್ಗ್ಯುಮೆಂಟ್ ಅನ್ನ, ಮಾಹಿತಿಯನ್ನ ಈ ಬೇಲ್ ಪಿಟಿಷನ್ ಬಂದಾಗ ಮಾಡ್ಲಾರದೆ ತಮ್ಮ ಸಮ್ಮತಿಯನ್ನ ಕೊಟ್ಟು ಅದು ಬಿಡುಗಡೆ ಆದಂಗೆ ಕಾಣ್ತದೆ. ಇದು ಒಂದು ನಾಳೆ ಮತ್ತೊಮ್ಮೆ ಗಲಾಟೆ ಆದಾಗ ಇವ್ರಿಗೆ ಅರ್ಥ ಆಗುತ್ತೆ. ಡೆಲ್ಲಿ ಒಳಗ ನಮ್ಮ ಪಾರ್ಟಿ ಮೀಟಿಂಗ್ ಇತ್ತು, ಜಗತ್ತಿಗೆ ಗೊತ್ತದ, ಎಲ್ಲಾ ಪತ್ರಿಕೆಯಲ್ಲಿ ಎಲ್ಲಾ ಟಿವಿಯಲ್ಲಿ ಮೇನ್ ಸ್ಟೋರಿ ಆಗಿ ಕವರ್ ಆಗಿದೆ. ಹಾಗಾಗಿ ಅವರಲ್ಲಿ ಬಂದಿದ್ರು. ಅದು ಬಿಟ್ರೆ ಉಳಿದಂಥದ್ದು ಅವ್ರ ಜೊತೆಗಿದ್ದವ್ರಿಗೆ ಏನು ತಗೊಳ್ತಿದೆ ಅದನ್ನ ಇಷ್ಟರಲ್ಲೇ ತಗೊಂಡು ಸೆಟಲ್ ಮಾಡ್ತೇವೆ ನಾವು. ಅದ್ರ ಬಗ್ಗೆ ಏನು ದೊಡ್ಡ ಇಶ್ಯೂ ಇಲ್ಲ. ನಾನು ಅವ್ರ ಒಟ್ಟಿಗೆ ಬಂದೀವಿ ನಿನ್ನೆ ಫ್ಲೈಟ್ ನಲ್ಲಿ. ಯಾವುದೇ ರೀತಿ ಆ ಥರದ್ದಿಲ್ಲ, ಏನಿಲ್ಲ. ನೋಡ್ರಿ, ಆ ಥರದ್ದು ಯಾವುದೇ ಮಾತುಕತೆ ನಡೆದಿಲ್ಲ. ಆ ಊಹಾಪೋಹಗಳಿಗೆ ನಡೆದದು ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ. ಚರ್ಚೆ ಆಗೋಕ್ಕಿಂತ ಮೊದಲು ಮಾಧ್ಯಮದಲ್ಲಿ ಬಹಳ ಜೋರಾಗಿ ಬರ್ತಾವ. ಅದಕ್ಕೆಲ್ಲದಕ್ಕೂ ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಸಿದ್ದರಾಮಯ್ಯನವರು ಒಂದ್ ಕಡೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಭಾಷಣ ಮಾಡಿದಾರಲ್ಲ, ಯಾಕೆ ಮಾಡಿ ಬಂದಾರಂತ, ಅಲ್ಲೇ ಬಡತನ ನಿರ್ಮೂಲನೆ ಆಗ್ಯದಂತ. ಇದು ಬಡತನ ಮನುಷ್ಯನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ, ಸ್ವಾಭಿಮಾನ ಇದು ಮುಖ್ಯ. ನೀವು 1 ಕೋಟಿ ರೂಪಾಯಿ ಕೊಟ್ಟು ಸಹಿತ ಯಾರಾದ್ರೂ ಅಪಮಾನ ಮಾಡಿ ನಮ್ಮ ಮನೇಲಿ ಊಟ ಮಾಡಂದ್ರೆ ಮಾಡಲ್ಲ. ಸ್ವಾಭಿಮಾನ ಇದ್ದವನು, ಸ್ವಾಭಿಮಾನ, ಸ್ವದೇಶ ಅಭಿಮಾನ ಮತ್ತು ಇದರ ಜೊತೆಗೆ ಇದರಿಂದ ನಮ್ಮ ಒಂದು ರೀತಿಯಲ್ಲಿ ಸಂಸ್ಕಾರ, ಸಾಂಸ್ಕೃತಿಕ ಪುನರುತ್ಥಾನ ಮತ್ತು ಇದು ಬಿಯಾಂಡ್ ಡೌಟ್ ಪ್ರೂವ್ ಆಗಿದೆ ಅಲ್ಲಿ ರಾಮ ಮಂದಿರ ಇತ್ತು ಅಂತ. ಮತ್ತು ಇದನ್ನೇನು ಸರ್ಕಾರದಿಂದ ನಾವು ಕಟ್ಟಿಲ್ಲ, ಅಲ್ಲಿ ಕಟ್ಟೋದ್ರಿಂದ ಇದಾಗತ್ತ ಅಂತಂದ್ರ ಇದೇ ಪ್ರಶ್ನೆ ಬೇರೆ ಯಾವ್ದಾದ್ರು ಸಮಾಜದವರಿಗೆ ಕೇಳಿದೆ. ಚರ್ಚ್ ಕಟ್ಟೋದ್ರಿಂದ, ಮಸೀದಿ ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಕೇಳಿಲ್ಲ. ಅವಾಗ ಜನ ಉತ್ತರ ಕೊಡ್ತಾರೆ. ಎಷ್ಟು ಒಳಗ ಆಕ್ರೋಶ ತುಂಬದ ರಾಮ ಮಂದಿರ ಆಗಿದ್ದರ ಬಗ್ಗೆ 90% ಜನ ಸಂತೋಷ ಪಡಬೇಕಾದ್ರೆ ಹೊಟ್ಟೆಯಲ್ಲಿ ಎಷ್ಟು ವಿಷ ತುಂಬಿದೆ ಅಂತ ಇದನ್ನೆಲ್ಲ ಅರ್ಥ ಆಗುತ್ತೆ. ಆಲ್ರೆಡಿ ಅದು ಫಸ್ಟ್ ರಿಲೀಸ್ ಆಗಿದೆ. 2ನೇದ್ದು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ 16 ಬಾರಿ ಹೋಗ್ಯದ. ಅವ್ರ ಅಪೀಲ್ ಹೋಗ್ಯಾರ, ಅಪೀಲ್ದಲ್ಲಿ ಫೇಲ್ ಆಗ್ಯದ. ಅದಾದ ನಂತರ ಡಿಮಾಂಡ್ ನೋಟಿಸ್ ಕಳ್ಸ್ಯಾರ. ಪಾರ್ಷಿಯಲಿ ದುಡ್ಡು ತುಂಬಿದ್ದಾರೆ, ಪೂರ್ತಿ ದುಡ್ಡು ತುಂಬಿಲ್ಲ. ಹೀಗಾಗಿ ರೆಗ್ಯುಲರ್ ಪ್ರೊಸೆಸ್ ದಲ್ಲಿ ಮಾಡಿದ್ರು. ಆದ್ರೆ ಅದನ್ನ ನಂತರ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮೊದಲ ತನ್ನ ಜನರನ್ನ ತನ್ನ ಕಡೆ ಉಳಿಸ್ಕೊಳ್ಳಿ. ತಮ್ಮ ಲೀಡರ್ಸ್ ಕಾಂಗ್ರೆಸ್ ಪಾರ್ಟಿ ಒಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಜನ ತಯಾರಾಗಿ ನಿಂತಿದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು, ನಮ್ಮ ಲಾಡ್ ಅವರು ಮಾಡ್ತಾರಲ್ಲ, ಇದನ್ನ ನೋಡಿ ತಲೆ ಕೆಟ್ಬಿಟ್ಟದ ಮಂದಿಗೆ. ಇವ್ರೇನ್ಪಾ ಇವತ್ತೇನು ವಾಸ್ತವಿಕತೆ ಇದೆ ಇದನ್ನ ಅರ್ಥನ ಮಾಡ್ಕೊಳ್ಳಾರ್ದು ಏನೇನೋ ಮಾತಾಡ್ತಾರೆ. ಇವ್ರ ಜೊತೆ ಇದು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಕಾಂಗ್ರೆಸ್ ಭಯದಿಂದ ಅಂತ ಅನ್ಸೋದು ಬಹುದೊಡ್ಡ ಹಾಸ್ಯ ಆಗ್ತದೆ. ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು ಬರ್ದಾಡ್ತಾರೆ. ದೇ ಆರ್ ಫೈಟಿಂಗ್ ಫಾರ್ ದರ್ ಎಕ್ಸಿಸ್ಟ್. ಅವರು ಸುಪ್ರೀಂ ಕೋರ್ಟ್ ಗಿಂತ ಮೇಲಿದ್ದಾರೆ ಅವರು. ಆ ನಂತರ ನನಗೆ ಪ್ರಶ್ನೆ ಬಂದಿರೋದು, ಈ ಕಾಂಗ್ರೆಸ್ದವರೆಲ್ಲ ರಾಮನ ಬಗ್ಗೆ ಯಾಕೆ ಎಕ್ಸಿಟ್ಟಿದ್ದಾರೆ ಅದು ನಂಗೆ ಅರ್ಥನಾಗಿಲ್ಲ. ಆಗಿದೆ, ಜನ ಸ್ವೀಕಾರ ಮಾಡ್ಯಾರ, ಜಗತ್ತು ಸ್ವೀಕಾರ ಮಾಡಿದೆ. ಅದಾದ ನಂತರ ಇವ್ರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಲ್ಲ. ಇವರ ಅಧಿನಾಯಕನಾದಂತ ರಾಹುಲ್ ಗಾಂಧಿ ಅವರಿಗೆ ಏನಾಗಿದೆ ನಂಗೆ ಅರ್ಥ ಆಗಿಲ್ಲ. ಮತ್ತ ರಾಹುಲ್ ಗಾಂಧಿ ಅವರು ಇವ್ರು ಮಂತ್ರಿ ಮಾಡಿದ್ದಕ್ಕನೋ ಏನೋ ಸ್ವಲ್ಪ ರಾಹುಲ್ ಗಾಂಧಿ ಅವರಂಗ ಅವ್ರು ಇತ್ತೀಚೆಗೆ ರಾಹುಲ್ ಗಾಂಧಿ ಹೆಂಗ್ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹೇಳುದು ಸ್ವಲ್ಪ ಮೆಚೂರ್ಡ್ ಆಗಿ ಮಾತಾಡ್ರಿ. ಇದಕ್ಕೇನು ಅರ್ಥ ಇದೆ? ರಿಯಾಕ್ಷನ್ ಕೊಡ್ಲಿಕ್ಕೆ ಹೊರತೇನೆ ಇದು. ರಾಮ ಮಂದಿರ ಬಗ್ಗೆ ನೀವು ಮಾಡಬಾರದು ಅಂತ ನೀವು ಮೊದಲು ಹೇಳಿದ್ರಿ. ಆಮೇಲಿಂದ ನಾವು ರಾಮ ಭಕ್ತರು ಅಂತ ಹೇಳ್ಕೊಂಡ್ರಿ. ಈಗ ರಾಮ ಮಂದಿರ ಆಗೋಗಿದೆ, ಯಾಕೆ ಮಾತಾಡ್ತಾರ ಅವ್ರು ಅರ್ಥ ಆಗ್ತಾ ಇಲ್ಲ ನನ್ಗೆ. ರಾಮನ ಬಗ್ಗೆ ಇಷ್ಟು ಅವ್ರಿಗೆ ಯಾಕೆ ಸಿಟ್ಟಿದೆ ಅಂತ ಅನ್ನೋದು ನನ್ಗೆ ನಿಜಕ್ಕೂ ಅರ್ಥ ಆಗಿಲ್ಲಪ್ಪ. ಐ ಆಮ್ ರಿಯಲಿ ಸರ್ಪ್ರೈಸ್. ಮತ್ ನಾ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ. ಅವ್ರಿಗೆ ಏನ್ ಮನಸ್ನಾಗ ಅದ, ಅವ್ರಿಗೆ ಯಾಕೆ ಹಿಂಗ್ ಮಾತಾಡ್ತಾರ ಅವ್ರು ಅಂತ ನನ್ಗೆ ನಿಜಕ್ಕೂ
ಅವರು ಈ ರೀತಿಯಾದಂತ ಇಮ್ಮೆಚೂರ್ಡ್ ಆದಂತ ಹೇಳಿಕೆಯನ್ನ ಯಾಕೆ ಕೊಡ್ತಾ ಇದ್ದಾರೆ? ಈ ಹಿಂದೂಗಳ ಮೇಲೆ ಸಿಟ್ಟಿತ್ತು, ಓಕೆ, ಯಾರೇ ನಿಮ್ದು ಯಾವಾಗಲೂ ಪ್ರಯಾರಿಟಿ ಆಂಟಿ ಹಿಂದೂ, ನಿಮ್ದು ಯಾವಾಗಲೂ ಪಾಲಿಸಿನೇ ಆಂಟಿ ಹಿಂದೂ ಇದೆ. ಅದ್ರ ಆಗಿದೆ ಹೋಗಿದೆ. ನೀವು ಈಗ ಜನರ ಒಂದು ಅದಕ್ಕೆ ಅಭೂತಪೂರ್ವವಾದ ಬೆಂಬಲ ನೋಡಿ ನೀವು ಮೊದಲು ಹೋಗ್ತೀರಿ ಅಂದ್ರಿ, ಉದ್ಘಾಟನೆಗೆ ಹೋಗೋದಿಲ್ಲ ಅಂದ್ರಿ. ಇದೆಲ್ಲ ಅನಗತ್ಯವಾದಂತ ಡಿಸ್ಕಷನ್, ಇದೊಂದು ಅಪ್ರಬುದ್ಧವಾದಂತ ಹೇಳಿಕೆ. ಹಿಂಗಾಗಿ ಇದಕ್ಕೆಲ್ಲ ಉತ್ತರ ಕೊಡ್ರಾಗ ಅರ್ಥ ಇಲ್ಲ. ಕರ್ನಾಟಕದ ಬಗ್ಗೆ ನನಗೆ ಸದ್ಯಕ್ಕೆ ಯಾವುದೂ ಅದು ವಿಷಯ ಗೊತ್ತಿಲ್ಲ. ಕಮಲ್ನಾಥ್ ಅವ್ರದ್ದು ಸುದ್ದಿಗಳು ಸಾಕಷ್ಟು ಬರ್ತಾ ಇದೆ, ಯಾವುದು ಇನ್ನೂ ಫೈನಲ್ ಆಗಿದೆ.